ಇದು ರಿಯಲ್ಮಿನವರು ಮೊನ್ನೆ ಲಾಂಚ್ ಮಾಡಿದಂಥ ರಿಯಲ್ಮಿ 16 5G ಸ್ಮಾರ್ಟ್ಫೋನು. ಈ ಫೋನ್ನ 32,000 ರೂಪಾಯಿಗೆ ಇನ್ನೇನು ಗುರಿ ಯಾತನೆ ವಿಡಿಯೋ ಮಾಡೋದು, ಇನ್ನೇನು ಮಾಡು ಅಂತೀರ ಹೇಳಿ. 32,000 ರೂಪಾಯಿಗೆ ಒಂದು ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ನ ಹಾಕ್ಬಿಟ್ಟು ಲಾಂಚ್ ಮಾಡಿದ್ರೆ ಏನು ಹೇಳಲಿ ನಾನು. ಈ ಫೋನಲ್ಲಿ ಮೀಡಿಯಾಟೆಕ್ ಡೈಮನ್ಸಿಟಿ 6400 ಟರ್ಬೋ ಪ್ರೊಸೆಸರ್ ಇದೆ. 32,000 ರೂಪಾಯಿಗೆ ಇದೇ ಪ್ರೊಸೆಸರು 16,000-17,000 ರೂಪಾಯಿಗೂ ಸಿಗುತ್ತೆ. ಅದಕ್ಕಿಂತ ಬೆಟರ್ ಪ್ರೊಸೆಸರು ನಮಗೆ ಈ ವಿವೋ T5X ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ. ಈ ಫೋನ್ನು ಕೂಡ 19,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಇದು ಏನು ಕಡಿಮೆ ಅಲ್ಲ, ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ 19,000 ಎಲ್ಲಿದೆ. ಅದಕ್ಕಿಂತ ಕಡಿಮೆ ಪವರ್ ಇರುವಂಥ ಈ ಫೋನಲ್ಲಿ 32,000 ರೂಪಾಯಿಯಲ್ಲಿದೆ. 32,000 ಏನು ಬೆಲೆ ಬೇಡವಾಗುರು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತಗೊಂಬೋದೋ ತಗೊಂಬಾರ್ದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಫೋನ್ ಹೆಂಗಿದೆ ತಿಳ್ಕೊಳ್ಳೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಬನ್ನಿ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ನಮಗೆ ಸಿಗ್ತಾ ಇದೆ. ಇದರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಇನ್ನು ಇದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ಪಿಕ್ಸೆಲ್ ಫೋನ್ ರೀತಿಯಲ್ಲೇ ಕಾಣ್ತಾ ಇದೆ. ಬರ್ತೀನಿ ಆಮೇಲೆ ಇದಕ್ಕೆ. ಇದ್ರ ಕೆಳಗಡೆ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ, 80 ವ್ಯಾಟಿಂದು ಫಾಸ್ಟ್ ಚಾರ್ಜರ್, ಒಳ್ಳೆಯದು ಈ ಪ್ರೈಸ್ ರೇಂಜಿಗೆ. ಆಮೇಲೆ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಟೈಪ್ ಎಯಿಂದ Type-C. ಇನ್ನು ಡೈರೆಕ್ಟಾಗಿ ನೋಡ್ರಪ್ಪ, ಈ ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ನೋಡಿದ್ರೆ 32,000 ಕೊಡೋ ರೀತಿ ಇದೆಯಾ? ಹೌದು, ನೋಡೋಕ್ಕೆ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಇದ್ರ ಒಳಗಡೆ ಇರುವಂಥ ಸ್ಪೆಸಿಫಿಕೇಷನ್ ಹೆಂಗಿದೆ ತಿಳ್ಕೊಳ್ಳೋಣ ಬನ್ನಿ. ಈ ಫೋನ್ 183 ಗ್ರಾಮ್ ವೆಯ್ಟ್ ಇದೆ. ಸೊ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. 8.1 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ಗ್ಲಾಸನ್ನು ಕೊಟ್ಟಿದ್ದಾರೆ ಆಯಿತಾ. DT Star D+ ಅಂತ ಏನೋ ರೇಟಿಂಗರು ಗ್ಲಾಸು ಒಟ್ಟಿಗೆ ಸ್ಟ್ರಾಂಗೆಸ್ಟ್ ಗ್ಲಾಸೇನೆ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ಗಳನ್ನು ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸ್, ಬಾಟಮ್ ಬೆಸಲ್ಲು ಕೂಡ ಒಂದು ಲೆವೆಲ್ಲಿ ಕಡಿಮೆ ಇದೆ. ಈ ಪ್ರೈಸ್ ರೇಂಜ್ಗೆ ಯೂನಿಫಾರ್ಮ್ ಬೆಸಲ್ ಇರುವಂಥ ಫೋನ್ಗಳು ಕೂಡ ಸಿಗ್ತವೆ. ಸೊ ಫ್ರಂಟಿಂದ ಓಕೆ ಅಂತೀರಿ. ಇನ್ನು ಈ ಫೋನ್ನ ಹಿಂದೆ ನೀವು ಅನ್ಕೋತಾ ಇರ್ತೀರಾ, ಈ ಪ್ರೈಸ್ ರೇಂಜಿಗೆ ಲಾಂಚ್ ಮಾಡಿದ್ದಾರೆ ಅಂದರೆ ಪಕ್ಕ ಗ್ಲಾಸ್ ಬ್ಯಾಕ್ ಇರುತ್ತೆ ಅಂತ. ಇಲ್ಲ, ಪ್ಲಾಸ್ಟಿಕ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಒಂಥರ ಮ್ಯಾಟ್ ಫಿನಿಶ್ ಇದೆ. ಸ್ಮಡ್ಜಸ್ ಆದರೂ ಕೂಡ ಕಾಣಲ್ಲ. ಡಿಫ್ರೆಂಟ್ ಟೆಕ್ಸ್ಚರ್ ನಮಗೆ ಸಿಗುತ್ತೆ. ಹಿಂದ್ಗಡೆ ನೋಡೋದಕ್ಕೆ ಪಿಕ್ಸೆಲ್ ಫೋನ್ ರೀತಿ ಕಾಣುತ್ತಲ್ವ, ಸಖತ್ತಾಗಿದೆ. ನೋಡೋಕ್ಕಂತೂ ಇಷ್ಟ ಆಯ್ತು ನನಗೆ. ಹಿಂದ್ಗಡೆ ನೋಡೋಕ್ಕೆ 3 ಕ್ಯಾಮ್ರಾ ಅನಿಸುತ್ತೆ, ಬಟ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಮತ್ತು ಇನ್ನೊಂದು IR ಬ್ಲಾಸ್ಟರು, ಜೊತೆಗೆ ಒಂದು ಮಿರರ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಇವರು ಹೇಳ್ತಾರೆ ನಮ್ಮ ದೇಶದ ಮೊಟ್ಟ ಮೊದಲ ಸೆಲ್ಫಿ ಮಿರರ್ ಫೋನ್ ಅಂತ. 100% ಸುಳ್ಳು. ನಾವೇಕ್ಕಿಂತ ಮುಂಚೆ ನಮ್ಮದು ಹಳೆ ನೋಕಿಯಾ ಫೋನ್ಗಳಲ್ಲೂ ಬರ್ತಾಯಿತ್ತು, ಸೋನಿ ಫೋನ್ಗಳಲ್ಲೂ ಕೂಡ ಈ ರೀತಿ ಮಿರರ್ನ ಕೊಡ್ತಾಯಿದ್ರು. ಸೊ ಸ್ಮಾರ್ಟ್ಫೋನ್ ಮೊದಲನೇ ಸ್ಮಾರ್ಟ್ಫೋನ್ ಆಗಿರ್ಬೋದು, ಬಟ್ ಮೊದಲನೇ ಫೋನ್ ಅಂತೂ ಅಲ್ಲ ಆಯಿತಾ. ಸೊ ನೋಡಿದ್ದೀನಿ ಮುಂಚೆ ನಾವು ಇದೆಲ್ಲ, ನೀವು ಕೂಡ ನೋಡಿರ್ಬೋದು. ಹಿಂದ್ಗಡೆ ಚೆನ್ನಾಗಿದೆ, ಓಕೆ. ಪ್ಲಾಸ್ಟಿಕ್ ಫ್ರೇಮ್ ನಮಗೆ ಸಿಗ್ತದೆ. ಅಟ್ಲೀಸ್ಟ್ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಓಕೆನಪ್ಪ. 32,000 ರೂಪಾಯಿ ಮೆಟಾಲಿಕ್ ಫ್ರೇಮ್ ಕೊಟ್ಟವ್ರೆ ಅಂದ್ಬಿಟ್ಟು ಖುಷಿ ಆಗ್ತಾಯಿತ್ತು. ಅದನ್ನೂ ಕೂಡ ಕೊಟ್ಟಿಲ್ಲ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ, ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೊಟ್ಟಿಲ್ಲ, ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, ಆಗಲೇ ಹೇಳಿದಂಗೆ IR ಬ್ಲಾಸ್ಟರ್ ಇದೆ, ಮತ್ತು ಕಂಪ್ಲೀಟ್ IP ರೇಟಿಂಗ್ ನಮಗೆ ಸಿಗ್ತಾ ಇದೆ. IP66, 68 ಮತ್ತು 69K ಕೂಡ ಇದೆ. ಸೊ ಡಸ್ಟು ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗುತ್ತೆ. ಒಟ್ಟಿನಲ್ಲಿ 2 ಕಲರ್ನ ಲಾಂಚ್ ಆಗ್ತದೆ, ಒಂದು ಈ ಬಿಳಿ ಬಣ್ಣ ಮತ್ತು ಇನ್ನೊಂದು ಕಪ್ಪು ಬಣ್ಣದ್ದು. ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ತಗೊಳ್ಳೋರು. ಡಿಸ್ಪ್ಲೇಗೆ ಬಂದರೆ 6.57 ಇಂಚಿಂದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಬ್ರೈಟ್ ಆಗಿದೆ. ಪೀಕ್ ಬ್ರೈಟ್ನೆಸ್ಸು 4200 ನಿಟ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲೂ ಕೂಡ 1400 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. PWM ಡಿಮ್ಮಿಂಗ್ ಕೂಡ ಜಾಸ್ತಿ ಇದೆ, ಮತ್ತು 10 ಬಿಟ್ ಡಿಸ್ಪ್ಲೇ 1 ಬಿಲಿಯನ್ ಕಲರ್ಸ್ನ ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಚೆನ್ನಾಗಿದೆ, ಹಂಗಂತ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಸಿಗಲ್ಲ ಅಂತ ಅಲ್ಲ.
ಈ ವಿವೋ T5X ಅಲ್ಲೂ ಕೂಡ ಸಿಮಿಲರ್ ಕ್ವಾಲಿಟಿಯ ಸಿಮಿಲರ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಆಯಿತಾ. 20,000 ರೂಪಾಯಿಗೆ ಸಿಗ್ತದೆ. ಏನಕ್ಕೆ ಇವ್ರು ಇಷ್ಟೊಂದು ಜಾಸ್ತಿ ಮಾಡಿದ್ದಾರೆ ದೇವರಿಗೆ ಗೊತ್ತು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ಅಪ್ ಟು 12 GB ತನಕ ರ್ಯಾಮು ಮತ್ತು 256 GB ತನಕ ಸ್ಟೋರೇಜ್ ಅವೈಲಬಲ್ ಇದೆ. ಬೇಸ್ ವೇರಿಯಂಟು 8 GB ರ್ಯಾಮು ಮತ್ತು 128 GB ವೇರಿಯಂಟಿಗೇನೆ 32,000 ರೂಪಾಯಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಮತ್ತು ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜು. ಏನು ಹೇಳ್ತೀರಾ 32,000 ರೂಪಾಯಿಗೆ? ಕ್ರೇಜಿ. ನನಗೆ ಎದ್ದೋಗ್ಬಿಡೋಣ ಅನ್ನಿಸ್ತಾ ಇದೆ, ಬಟ್ ಓಕೆ ಆಯಿತಾ, ಕಂಟಿನ್ಯೂ ಮಾಡ್ತೀನಿ. ಇನ್ನು ಪರ್ಫಾರ್ಮೆನ್ಸ್ Dimensity 6400 ಟರ್ಬೋ ಪ್ರೊಸೆಸರ್ ಆಯಿತಾ, ಎಂಟ್ರಿ ಲೆವೆಲ್ 5G ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 6,20,000 ರೇಟಿಂಗನ್ನು ಕೊಡ್ತದೆ. 6,20,000. ಈ 19,000 ರೂಪಾಯಿಗೆ ಲಾಂಚ್ ಆಗಿರೋ ವಿವೋ T5X 9 ರಿಂದ 10 ಲಕ್ಷ ರೇಟಿಂಗನ್ನು ಕೊಡುತ್ತೆ ಆಯಿತಾ. ಕಂಪ್ಯಾರಿಸನ್ಗೆ ನಾವು ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡು ಕೂಡ ತುಂಬ ನಾರ್ಮಲ್ ಆಗಿತ್ತು. ಮತ್ತು ಗೀಗ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ BGMI ಆಡಿದ್ವು ಸ್ಮೂತಲ್ಲಿ, ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ, ಪ್ಲೇಯಬಲ್ ಇದೆ. ಮ್ಯಾಕ್ಸಿಮಮ್ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ, ಇದು ಕೂಡ ಪ್ಲೇಯಬಲ್ ಇದೆ. ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು ಆಯಿತಾ. ಇದರಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ ಸಹ ಇದೆ. 6,050 mm² ಏರ್ ಫ್ಲೋ ವೇಪರ್ ಚೇಂಬರ್ ಅಂತ ಕರೀತಾರೆ ಆಯಿತಾ. ಸೊ ಪರ್ಫಾರ್ಮೆನ್ಸ್ ಇಲ್ಲವೇ ಅಲ್ಲ ಈ ಪ್ರೈಸ್ ರೇಂಜಿಗೆ. ಒಟ್ಟಿನಲ್ಲಿ ಈ ಫೋನ್ನ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಒಟ್ಟಿನಲ್ಲಿ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾಯಿದೆ ಆಯಿತಾ. ಪರ್ಫಾರ್ಮೆನ್ಸ್ ಕಡಿಮೆ ಇದ್ರೂ ಸ್ಮೂತಾಗಿ ಕೆಲಸವನ್ನು ಮಾಡ್ತಾಯಿದೆ. ಸೊ ಆಪ್ಟಿಮೈಸೇಷನ್ ಸೂಪರ್ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, ಸೋನಿ IMX852 ಸೆನ್ಸಾರು, 2 MP ಡೆಪ್ತ್ ಕ್ಯಾಮ್ರಾ. ಸೇಮ್ ಟು ಸೇಮ್ ಸೆನ್ಸಾರ್ ನಮ್ಗೆ ಈ ಫೋನಲ್ಲೂ ಕೂಡ ಸಿಗ್ತಾ ಇದೆ. ಸೇಮ್ ಟು ಸೇಮ್ ಗುರು. 10,000 ರೂಪಾಯಿ 12,000 ರೂಪಾಯಿ ಕಡಿಮೆ ಇದೆ ಈ ಫೋನ್ಗೆ. ಈ ಫೋನ್ನ ಫ್ರಂಟಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಈ ಫೋನ್ನ ರೇರ್ ಕ್ಯಾಮ್ರಾ ಕ್ಲಾರಿಟಿ ಡೇ ಲೈಟಲ್ಲಿ ಫೋಟೋ ಸ್ಯಾಂಪಲ್ಸ್ ಚೆನ್ನಾಗಿದೆ, ಒಪ್ಕೋತೀನಿ. ಲೋ ಲೈಟಲ್ಲಿ ತುಂಬ ಕಷ್ಟಪಡುತ್ತೆ ಅಂತ ಅನ್ನಿಸ್ತು ನನಗೆ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಕ್ಯಾಮ್ರಾ ಕ್ಲಾರಿಟಿ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ರಿಯಲ್ಮಿನಲ್ಲೇ ಒಳ್ಳೆ ಕ್ಯಾಮ್ರಾ ಇರುವಂಥ ಫೋನ್ ಈ ಪ್ರೈಸ್ ರೇಂಜಿಗೆ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. 32,000 ರೂಪಾಯಿಗೆ ಒಂದು ಮೇನ್ ಸೆನ್ಸಾರು ಡೆಪ್ತ್ ಕ್ಯಾಮ್ರಾ ಕೊಟ್ಬಿಟ್ರೆ ಸಾಕಾಗೋರು. ಕೆಲವೊಂದು ಬ್ರ್ಯಾಂಡ್ಗಳು ಪೆರಿಸ್ಕೋಪಿಂಗ್ ಲೆನ್ಸನ್ನು ಕೂಡ ಕೊಡ್ತಾರೆ. ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಇದೆ. ಇದು ಚಿಪ್ ಮತ್ತು ರ್ಯಾಮ್ ಶಾರ್ಟೇಜಿಂದ ಈ ಫೋನ್ನ ಬೆಲೆ ಜಾಸ್ತಿ ಆಗಿದೆ ಅಂತ ಅನ್ನೋಂಗೆ ಇಲ್ಲ. ಅದಕ್ಕೂ ಸಂಪಾದನೆ ಇಲ್ಲ. ಸಿಮಿಲರ್ ಸ್ಪೆಸಿಫಿಕೇಷನ್ 19,000-20,000 ರೂಪಾಯಿಗೂ ಸಿಗ್ತಾ ಇದೆಯಲ್ಲ ಗುರು, ಅದು ನನ್ನ ಪ್ರಶ್ನೆ. ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಓಕೆ, ಒಂದು ಲೆವೆಲಿಗೆ ವೈಡ್ ಆಗಿದೆ, ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಇಲ್ಲ, ಫುಲ್ HD 60 FPS. ಫಸ್ಟ್ ಆಫ್ ಆಲ್ ಇದರಲ್ಲಿರುವಂಥ ಪ್ರೊಸೆಸರ್ 4K ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ, ಆಬ್ವಿಯಸ್ಲಿ ಅದಕ್ಕೆ ಕೊಟ್ಟಿಲ್ಲ. ಇನ್ನು ಕ್ಯಾಮ್ರಾ AI ಫೀಚರ್ಗಳು ಆ್ಯಕ್ಚುಲಿ ಚೆನ್ನಾಗಿದ್ದಾವೆ. ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ಏನೆಲ್ಲ AI ಫೀಚರ್ಗಳು ಬರುತ್ತೆ ಅದೆಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಆಯಿತಾ. ಸೊ ನಮಗಿದರಲ್ಲಿ AI ಎರೇಸರು, ಅನ್ಬ್ಲರು, ಎಡಿಟ್ ಜೆನ್ನಿ, AI ಪಾಪ್ಔಟ್, ಈ ಎಲ್ಲ ಫೀಚರ್ಗಳು ನಮಗೆ ಫ್ಲ್ಯಾಗ್ಶಿಪ್ ಫೋನಲ್ಲಿ ಬರುವಂಥ ಫೀಚರ್ಗಳು, ಅದನ್ನು ಇದರಲ್ಲಿ ಕೊಟ್ಟವ್ರೆ. ಅದೇ ಒಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು ನಂಗೆ ಅನ್ನಿಸ್ತಂಗೆ ಆಯಿತಾ. ಬಟ್ ಡೀಲ್ ಬ್ರೇಕರ 100% ಅಲ್ಲ ನನ್ನ ಪ್ರಕಾರ. ಕ್ಯಾಮ್ರಾ ಅಷ್ಟಕ್ಕಷ್ಟೇ, ಈ ಬೆಲೆಗೆ ಅಲ್ವೇ ಅಲ್ಲ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಓಕೆ, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ ರಿಯಲ್ಮಿ UI 7. ಇದರಲ್ಲಿ ಫ್ಲಕ್ಸ್ ಎಂಜಿನ್ ನಮಗೆ ಸಿಗ್ತಾ ಇದೆ. ಸೊ ಒಳ್ಳೆಯದು. 3 ವರ್ಷ OS ಅಪ್ಡೇಟ್ ಕೊಡ್ತಾರಂತೆ, 4 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೊ OS ಓಕೆ ಸುಮಾರಾಗಿದೆ, ಓಪೋ OnePlus OS ರೀತಿಯಲ್ಲೇ ಅನಿಸುತ್ತೆ ಆಯಿತಾ. ಸೊ ಸಿಮಿಲರ್ ಫೀಚರ್ಗಳು ತುಂಬ ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಾಯಿದೆ, ಅದು ನನಗೆ ಇಂಪ್ರೆಸಿವ್ ಅನಿಸಿದ್ದು. ವಿವೋ T5X ಏನಿದೆ ಅದಕ್ಕಿಂತ ಸ್ಮೂತಾಗಿದೆ ಅಂತ ಅನ್ನಿಸ್ತು ನನಗೆ. ಯೂಸರ್ ಎಕ್ಸ್ಪೀರಿಯನ್ಸ್ ವೈಸ್ ಮಚ್ ಬೆಟರ್ ಇದೆ. ಅದು ಹೆಂಗೆ ಆಪ್ಟಿಮೈಸ್ ಮಾಡಿದಾರೋ ದೇವರಿಗೆ ಗೊತ್ತು. ಇನ್ನು AI ಫೀಚರಿಗೆ ಬಂತು ಅಂದರೆ ರೈಟಿಂಗ್ ಟೂಲ್ಸ್ಗಳು ನಮಗೆ ಸಿಗ್ತಾ ಇದೆ, ಒಳ್ಳೆಯದು. ಫ್ಲ್ಯಾಗ್ಶಿಪ್ ಫೋನಲ್ಲಿ ಸಿಗುವಂಥ ಇತ್ತೀಚೆಗೆ ಇನ್ನೂ ಕಡಿಮೆಗೆ ಬರೋಕ್ಕೆ ಶುರುವಾಗಿದೆ. ಗೂಗಲ್ ಜೆಮಿನೈ ಸರ್ಕಲ್ಡ್ ಸರ್ಚ್ ಎಲ್ಲ ನಮಗೆ ಸಿಗ್ತಾ ಇದೆ. ಜರ್ನಲ್ ಫೀಚರ್ಸ್ ಎಲ್ಲ ಇಲ್ಲ ಒಟ್ಟಿನಲ್ಲಿ ಆಯಿತಾ. ರೈಟಿಂಗ್ ಟೂಲ್ ಒಂದು ಪ್ಲಸ್ ಪಾಯಿಂಟ್ ಅಂತೀನಿ. ಇದು ಬಿಟ್ಟರೆ ಹೇಳಿದ್ನಲ್ಲ ಎಡಿಟ್ ಜೆನ್ನಿ, ಗ್ಯಾಲರಿ ಎಡಿಟಿಂಗ್ ಫೀಚರ್ಗಳು ಅವೆಲ್ಲದು ಕೂಡ ಅಡ್ವಾನ್ಸ್ಡ್ ಆಗಿದೆ. ಏನು ಬ್ಯಾಟ್ರಿಗೆ ಬಂತು ಅಂದರೆ 7,000 mAh ಕೆಪಾಸಿಟಿ ಬ್ಯಾಟ್ರಿ, ಒಳ್ಳೆಯದು. ಮತ್ತು ಬಾಕ್ಸ್ ಒಳಗೆ
80 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಬಟ್ ಈ ಸ್ಮಾರ್ಟ್ಫೋನ್ ಸಪೋರ್ಟ್ ಆಗೋದು 60 ವ್ಯಾಟು ಆಯಿತಾ. 80 ವ್ಯಾಟ್ ಕೊಟ್ಟವ್ರೆ, ಬಟ್ ಈ ಫೋನ್ ಮ್ಯಾಕ್ಸಿಮಮ್ 60 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಡ್ ಚಾರ್ಜಿಂಗು ಇದೆ, ಬೈಪಾಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. ಇವರು ಕೂಡ 6 ವರ್ಷಗಳ ಬ್ಯಾಟ್ರಿ ತನ ಗ್ಯಾರಂಟಿ ಕೊಡ್ತಾರೆ, ಅಂದರೆ ಸ್ವಲ್ಪ ನಿಧಾನಕ್ಕೆ ಡಿಗ್ರೇಡ್ ಆಗುತ್ತೆ ಅಂತ. ಸ್ಪೀಕರಿಗೆ ಬಂತು ಅಂದರೆ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತದೆ, ಮತ್ತು ಮ್ಯಾಕ್ಸಿಮಮ್ ಆದ ತಕ್ಷಣ 300% ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಓಕೆ ಪರವಾಗಿಲ್ಲ. ಇನ್ನು ಕನೆಕ್ಟಿವಿಟಿಯಲ್ಲಿ ನಮಗೆ ವೈಫೈ 5 ಡ್ಯೂಯಲ್ ಬ್ಯಾಂಡ್ ವೈಫೈ ಸಿಗ್ತದೆ. ಡ್ಯೂಯಲ್ ಬ್ಯಾಂಡ್ ವೈಫೈ 6 ಇಲ್ಲ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, 15 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. NFC ಇಲ್ಲ, ಎಂಥದ್ದು ಇಲ್ಲ. ಸೊ ಲಿಟ್ರಲಿ ಏನಕ್ಕೆ ನಾವು ಈ ಫೋನಿಗೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀವಿ ದೇವರಾಣ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. 32,000 ಯಾಕೆ ಗುರು? ಸೊ ಕ್ರೇಜಿ, ತಲೆ ಕೆಟ್ಟೋಗ್ಬಿಡುತ್ತೆ ಯಾಕೆ ಹಿಂಗೆ? ಅಟ್ಲೀಸ್ಟ್ NFC ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ತಾ. NFC ಸಹ ಕೊಟ್ಟಿಲ್ಲ, ಡ್ಯೂಯಲ್ ಬ್ಯಾಂಡ್ ಇಲ್ಲ. ಹಿಂಗಾಗ್ಬಿಟ್ರೆ ಬ್ರ್ಯಾಂಡ್ಗಳು ತುಂಬ ಕಷ್ಟ ಇದೆ. ಅಲ್ಲ, ಯಾರು ತಗೋತಾರೆ ಯೋಚನೆ ಮಾಡಿ ನೀವೇ. 32,000 ರೂಪಾಯಿಗೆ ಈ ಫೋನ್ನ ಯಾರು ತಗೋತಾರೆ? ಕಷ್ಟ ಇದೆ. ಯಾರು ಬಕ್ರಗಳು ತೊಗೋಬೇಕಷ್ಟೇ. ಹಿಂದ್ಗಡೆ ಒಂದು ಮಿರರ್ ಕೊಟ್ಬಿಟ್ರೆ ಅದನ್ನೇ ದೊಡ್ಡ ಫೀಚರ್ ಅಂತ ಹೇಳ್ಬಿಟ್ಟು ಫೋನ್ನ ಲಾಂಚ್ ಮಾಡಿಬಿಟ್ರೆ ಈ ತುಂಬ ಕಷ್ಟ ಇದೆ ಇವರು. ರಿಯಲ್ಮಿನವರು ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಅವ್ರದ್ದು ಪ್ರಾಡಕ್ಟ್ ಲಾಂಚನ್ನು. ಏನೋಪ್ಪ, ಮುಂಚೆ ಇದ್ದಂಥ ರಿಯಲ್ಮಿ, ಒಂದು ಟೈಮಲ್ಲಿ ರಿಯಲ್ಮಿ ಬ್ರ್ಯಾಂಡ್ ಅಂತಂದರೆ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನ್ಗಳು ಗುರು. ಒಳ್ಳೊಳ್ಳೆ ಫೋನ್ಗಳನ್ನ ರಿಯಲ್ಮಿನವ್ರು ಲಾಂಚ್ ಮಾಡ್ತಾಯಿದ್ರು. ರೆಡ್ಮಿನವರು ಅಷ್ಟೇ ಒಳ್ಳೆ ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಫಿಕ್ಸ್ ಮಾಡ್ತಾಯಿದ್ರು. ಈಗಂತೂ ಅದು ಏನಪ್ಪ ಬೇಜಾರಾಗತ್ತೆ ನೋಡಿಬಿಟ್ರೆ. ನಮಗೆ ಹೊಟ್ಟೆ ಉರಿಯುತ್ತೆ, ಏನಾಗಿದೆ ಗುರು ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳಿಗೆ ಅಂತ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ, ರಿಯಲ್ಮಿ 16 5G ಫೋನ್ನ ಬಗ್ಗೆ. ಒಂದು ಟೈಮಲ್ಲಿ 10,000 11,000 12,000 ರೂಪಾಯಿಗೆ ಈ ರಿಯಲ್ಮಿ ಸೀರೀಸ್ ಬರ್ತಾಯಿದ್ದು 32,000ಕ್ಕೆ ತಂದು ಕೂರಿಸ್ಬಿಟ್ರಲ್ಲ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.